ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವಾಗ ನನ್ನ ತಂಗಿ ಮೋಡ್ ಹತ್ರ ಹೋಗಿದ್ದಾಳೆ. ಮೋಡ್ ಅಂದರೆ ಟರ್ನಿಂಗ್ ಅಂತ. ಅಲ್ಲಿ ಇದಿರತ್ತೆ, ಏನಂತಾರೆ, ಚಕ್ಕಿ ಮಿಲ್ಲಿರುತ್ತೆ. ಮಿಲ್ ಹತ್ರ ಹೋಗಿದ್ದಾಳೆ. ಮಿಲ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಕತ್ಲೆ, ಫ್ಲ್ಯಾಶ್ ಇಲ್ಲ ಅಂದರೆ ನಡೆಯೋಕ್ಕಾಗಲ್ಲ. ಟಾರ್ಚ್ ಇಲ್ಲ, ಫೈರ್ದು ಟಾರ್ಚ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪೂಜೆಗೆ. ನಾವಿವಾಗ ಅವಳನ್ನ ಕರ್ಕೊಬರೋಕೆ ಹೋಗ್ತಾಯಿದ್ದೀವಿ. ಫುಲ್ ಅಂದರೆ ಫುಲ್ಲು ಚಳಿ, ಮಸ್ತಾಗಿದೆ. ನಾನೇನು ಹಾಕಿಲ್ಲ, ಆದರೆ ಇಲ್ಲಿ ನೋಡಿ ಇವರೆಲ್ಲ ಹಾಕ್ತಾರೆ. ಶಿರೇನೇ ತೆಗ್ದ ನೋಡಿದ್ರಾ, ಇವರೆಲ್ಲ ಮಸ್ತಾಗಿ ಹಾಕಿದ್ದಾರೆ. ಇವಳಿಗೆ ಭಯ ಅಂತೆ ಒಬ್ಬಳಿಗೆ ಹೋಗೋಕ್ಕೆ, ನನಗೂ ಭಯ, ಹೆಂಗೋಗ್ಲಿ ಅಂತ ಗೊತ್ತಿಲ್ಲ. ನೋಡಿದ್ರ ಫುಲ್ ಹೆದ್ರುಕೊಳ್ತಾಳೆ. ಸರಿ, ಮುಂದೆ ಹೋಗ್ಬಿಟ್ಟು ಸಿಗೋಣ. ಬಾಯ್ಸ್ ಬೈ. ಗೈಸ್ ನೋಡ್ಬೋದು, ಇವಾಗ ಒಂದು ಅರ್ಧ ದಾರಿ ಬಂದಿದ್ದೀವಿ. ಫುಲ್ಲು ಒಂದು ಅರ್ಧ ಬೆಟ್ಟ ಇಳಿದೀವಿ. ಹೋಗ್ಬೇಕಾದ್ರೆ ಕಷ್ಟ. ಅಲ್ಲಿ ನೋಡಿ ಲೈಟ್ ಕಾಣಿಸ್ತಿದೆ ನಿಮಗೆ, ಗೊತ್ತಿಲ್ಲ ಈ ಲೈಟ್ ಕಾಣಿಸ್ತಿದೆ ಇಲ್ವ ಅಂತ. ಈ ಲೈಟ್ ಹತ್ರ ದೇವಸ್ಥಾನ ಇರೋದು ನೋಡಿ. ಇವಾಗ ಹಾಕಿರೋದು ಲೈಟ್ಸ್ ಎಲ್ಲ ಮಸ್ತಾಗಿ. ಇಲ್ಲೆಲ್ಲ ಫುಲ್ಲು ಕೂಲ್ಡಾಗಿದೆ. ನನ್ನ ತಂಗಿ ಶಿರೇನೇ ತೆಗ್ದ ಇಲ್ಲ ನೋಡಿ, ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದಾಳೆ. ನಾನೇ ಆಗಿಲ್ಲ, ಫುಲ್ಲು ಜೋಶಲ್ಲಿ ನಾನು ಹೋಗ್ತಾ ಇದ್ದೀನಿ. ನೋಡೋಣ, ಏನೋ ಹೆವಿ ಕತ್ಲೆ ನೋಡಿ. ಲಿಟ್ರಲಿ ಏನೂ ಕಾಣಿಸ್ತಿಲ್ಲ, ವಿವೇ ತೋರಿಸ್ತಾರಲ್ಲ ನಿಮಗೆ. ಹೆವಿ ಅಂದರೆ ಹೆವಿ ಕತ್ಲೆ. ಸರಿ, ಮುಂದೆ ಹೋಗ್ಬಿಟ್ಟು ಇನ್ನೊಂದು ತಂಗಿ ಅವಳು ಇದಕ್ಕೆ ಹೋಗಿದ್ದಾಳೆ, ಮಿಲ್ಗೆ. ಅವಳನ್ನ ಕರ್ಕೊಬರಕ್ಕೆ ಹೋಗ್ತಾಯಿದ್ದೀವಿ. ನೋಡೋಣ, ಅವಳು ಕರ್ಕೊಬಂದಾದ್ಮೇಲೆ ಸಿಗೋಣ. ಅಲ್ಲಿವರೆಗೂ ಟಾರ್ಚ್ ಬೇಕು. ಬಾಯ್ ಬಾಯ್ಸ್. ನೋಡಿ ಚಕ್ಕಿಗೆ ಬಂದಾಯ್ತು ನಾವು. ಇದೇ ಅಂತೆ ಚಕ್ಕಿ, ಇದೇ ಎಲ್ಲ ಇದ್ದಾಳೆ ಅಂತ. ಖಾಲಿ ಗೊತ್ತಿಲ್ಲ ಎಲ್ಲಿದ್ದಾಳೆ ಅಂತ. ಬಾಯ್ಸ್ ಇಲ್ಲಿವರೆಗೂ ನಡ್ಕೊಬಂದ್ವಿ. ನಾನು ತಂಗಿ ಇಲ್ಲ ಇಲ್ಲಿ, ಎಲ್ಲ ಅವಳಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವ್ರ ಮನೇಲಿ ಅವಳೆ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ನನಗಂತೂ ಗೊತ್ತಿಲ್ಲ ಏನು ನಡೀತಿದೆ ಅಂತ. ಬೈತಾವಳೆ ಅವ್ರ ಅಕ್ಕ. ಫುಲ್ಲು ಜಗಳ ಆಡ್ತವ್ರೆ. ಈಗ ಎಲ್ಲೋದ್ಲು ಅಂತ ಹುಡ್ಕೊಂಡು ಬಂದ್ವಿ. ನೋಡಿದ್ರೆ ಇಲ್ಲೇ ಇದ್ದಾಳೆ. ಸರಿ, ಮತ್ತೆ ಅವಳ ಜೊತೆ ಹೋಗ್ಬೇಕಾದ್ರೆ ಸಿಗೋಣ. ಬೈ ಗೈಸ್. ಇವಾಗ ಸಿಕ್ಕಿದ್ಲು ನೋಡಿ ಇವಳು. ಯಾರೋ ಬೇರೆಯವ್ರ ಮನೆ ಕುತ್ಕೊಂಡಿದ್ಲಿ ನೋಡಿ, ಹೆಂಗೆ ಎತ್ಕೊಂಡು ಹೋಗ್ತಿದ್ದಾಳೆ. ಕೊಡು ಅಂತ ಕೇಳಿದೆ, ಕೊಡ್ತಾಯಿಲ್ಲ. ಏನಕ್ಕೆ ಕೊಡಲ್ಲ ಅಂತ ನಿಮಗೂ ಗೊತ್ತಿರೋದೇನೋ. ನನಗಂತೂ ಕೊಡ್ತಿಲ್ಲ. ಎಷ್ಟು ಸಲ ಕೇಳಿದ್ರು ಕೊಡ್ತಿಲ್ಲ. ಕೊಡು ಅಂದ್ರೂ ಕೊಡ್ತಿಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ ಇವಾಗ. ಆಮೇಲೆ ಅವ್ಳು ಸುಸ್ತಾಗ್ಮೇಲೆ ಸ್ವಲ್ಪ ಇಸ್ಕೊಳ್ತೀನಿ. ಹೆವಿ ತೂಕ ಇರುತ್ತೆ. 50 kg ಆದರೂ ಇದೆ. 50 ಅಲ್ಲ, ಒಂದು 25 kilos ಆದರೂ ಇದೆ. ಗೈಸ್ ನೋಡಿ, ನಾವು ಮಿಲ್ಲಿಗೆ ಹೋಗಿ ಬಂದಾಯಿತು. ಇನ್ನೂ ರೆಡಿನೇ ಆಗಿಲ್ಲ ನೋಡಿ. ವಾವ್, ಮಿಲ್ ನೋಡಿ, ಎಲ್ಲ ಇಲ್ಲಿ ಕುತ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ರೆಡಿ ಆಗಿಲ್ಲ ಇವರು. ಮಿಲ್ಲಿಂದ ಬಂದಾಯ್ತು ಆಲ್ರೆಡಿ. ಪ್ರಮೀಳಾ ಬನ್ ಶೆಟ್ಟಿ. नमस्कार बन बक सूखी पत्ती कशमपुरी पत्ती. नमस्कार सुंदर बुलान लागे शिरे. मेरा नाम प्रमिला बिष्ट हो. म कक्षा 4 में पढ्दछु. मेरो घरमा जम्माको जना. दीदी का नाम, आमा का नाम, बाबा का नाम. जम्मा 7 जना छन्. मेरो दिदीको नाम सृजना बिष्ट हो. आमाको नाम कलादेवी बिष्ट हो. बुबाको नाम नवीन बिष्ट हो. बाजेको नाम धनिर बिष्ट हो. भाइको नाम लकेन्द्र बिष्ट हो. मेरो नाम चाहिँ अघि नै भनिसकेँ मैले है. मेरो मिल्ने साथीको नाम कुसुम हो र कल्पना हो. अनि एकै ठाउँमा बस्दो अथवा कलावती हो. उसको नाम कल्पना र कलावती हो. यो भन्तर स्कुल. मेरो स्कुलको नाम श्री बाल जीवन आधारभूत विद्यालय हो. मेरो विद्यालयमा जम्मा 60 जना विद्यार्थीहरू छन्. सर म्याम जम्मा 6 जना छन्. र मेरो घरमा पाहुना अन्जेल
धेरै संस्कार गरिन्छ र मेरो मनपर्ने विषय भनेको गणित र नेपाली हो। मैले भन्न जतिको भनिसके। अब म घरको काम गर्छु, दुईवटा काम भन्छु। एउटा घाँस काट्छु, एउटा भाँडाकुँडी धुन्छु। यिनी दुईवटा काम हुन् र मेरो भाइ धेरै चिटपिटी छ है। तेरो भाइ चिटपिटी लोक अरू सबै परिवार मिलाए जम्मा कतिजना छन् भन्दाखेरिमा जम्मा 10 वटा छन् र आजकलको समय धेरै चिसो छ। अब हाम्रो गाउँमा देवता पनि पूजा गरिरहेको छ। अब यो भाइ धेरै चिटपिटी छ है। इसोले लुटा या मुतिर ಬಾಯ್ಸ್ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ತಾತನಿಗೆ ಲೈಟ್ ಹಾಕಬೇಕು ಅಂದ್ಬಿಟ್ಟು ವಿಡಿಯೋ ಆನ್ ಮಾಡ್ಬಿಟ್ಟು ಫ್ಲ್ಯಾಶ್ ಆನ್ ಮಾಡಿದ್ದೀನಿ. ನಮಗಂತೂ ಗೊತ್ತಿಲ್ಲ ಹೆಂಗಿರತ್ತೆ ಅಂತ. ತಾತ ಲೈಟ್ ಇಲ್ಲದೆ ನಡೀತಾ ಇದ್ದಾಳೆ. ಇವಳು ನೋಡಿ ನನ್ನ ತಂಗಿ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾಳೆ. ನಾನು ಸುಮ್ಮನೆ ಒಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಯಾವಾಜಿ ಹಾಂ पार्वतीले धेरै आयो दादा हामीले मोड दिन्छु पार्वतीले धेरै आयो सबै आया ಗೈಸ್ ನೋಡಿ ನಮ್ಮನ್ನ ಕರೆದಿಲ್ಲ ಅಂತ ತಾತ ಬೇಜಾರು ಮಾಡ್ಕೊಟ್ಟವ್ರೆ. ತಾತನ ಕರೆದಿಲ್ಲ ಅಂತ. ಇವಾಗ ನಂಗಂತೂ ಏನೂ ಕಾಣಿಸ್ತಿಲ್ಲ. ನನ್ನ ಮಗಕ್ಕೆ ಫ್ಲ್ಯಾಶ್ ಹಾಕ್ಕೊಂಡು ವಿಡಿಯೋ ಮಾಡಲ್ಲ. ಮುಂದೆ ಹೋಗೋಣ. ಲಿಟ್ರಲ್ ಬಾಯಿಂದ ಎಲ್ಲ ಫಾಗ್ ಬರ್ತಿದೆ. ತಾತ ಬೇಜಾರು ಮಾಡ್ಕೊಬಿಟ್ಟವ್ರೆ ಯಾರೂ ಕರೆದಿಲ್ಲ ಅಂತ. ಆದರೆ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ. ನಮ್ಮ ತಾತ ಬೇಜಾರು ಮಾಡ್ಕೊಂಡು ಇವರೇ ತಾನೇ ಮೇನ್. ಅದಕ್ಕೆ ಮೇನ್ ಇವರೇ. ಅಲ್ಲಿ ಇಲ್ಲ ಅಂದರೆ ಪೂಜೆ ಆಗಲ್ಲ. ಸುಮ್ಮನೆ ಇವಾಗ ಅಲ್ಲಿ ಟಮಟೆ ಹೊಡಿತಾ ಇದ್ದಾರೆ ಅಷ್ಟೇ. ಟಮಟೆ ಹೊಡೆದಾದ್ಮೇಲೆ ಅಂದರೆ ತಾತ ಹೋಗ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ. ನೋಡೋಣ ಇವಾಗ ಎಷ್ಟೊತ್ತು ಆಗುತ್ತೆ ಏನಂತ. ಓಕೆ ಬಾಯ್ ಗೈಸ್. ಆದರೆ ಹೆವಿ ಕಷ್ಟಗಳು ಕಾಣಿಸ್ತಿಲ್ಲ ಏನೂ. ಯಾರೋ ವೆಯ್ಟ್ ಮಾಡ್ಸೋರೆ. ಇಲ್ಲೂ ಅಷ್ಟೇ ಫುಲ್ಲು ರಿವರ್ ಕ್ರಾಸಿಂಗ್. ಇವಾಗ ಹೆವಿ ದೂರ ಹೋಗ್ಬೇಕು. ಅಲ್ಲಿ ಟೆಂಪಲ್ ಹತ್ರ ಹೋಗ್ಮೇಲೆ ಸಿಗೋಣ. ಬಾಯ್. ಇಲ್ಲಿ ನೋಡಿ ಗೈಸ್ ನೋಡ್ಬೋದು ಟೆಂಪಲ್ ಪೂಜೆ ನಡೀತಿದೆ ಇವಾಗ. ಇಲ್ಲಿ ನೋಡಿ ಇದೆ ದೇವರು ಒಳಗೇನೆ ರಾವಣ ರೆಡಿ ಆಗ್ತಿದ್ದಾರೆ ಇವಾಗ. ಗೈಸ್ ನೋಡ್ಬೋದು ಮೆಡಿಟೇಷನ್ ಮಾಡ್ತಿದ್ರು ಎಷ್ಟೊತ್ತಲ್ಲಿ ಕುತ್ಕೊಂಡು. ಇವಾಗ ಸುಮ್ಮನೆ ಆಗಿದ್ದಾರೆ. ಅದು ಸುಮ್ಮನೆ ಆಗಿಲ್ಲ, ಮುಗ್ದಿರತ್ತೆ ಅದಕ್ಕೆ. ಇಲ್ಲಿ ನೋಡ್ಬೋದು ಇವರೊಬ್ಬರೇ ನೋಡೋಕ್ಕಾಗೋದು ದೇವ್ರನ್ನ. ನಾವು ಯಾರೂ ನೋಡೋಕ್ಕಾಗಲ್ಲ. ಬ್ರಾಹ್ಮಣರೊಬ್ಬರೇ ನೋಡೋಕ್ಕಾಗೋದು ದೇವ್ರನ್ನ. ಇನ್ನು ಬೇರೆಯವ್ರು ನೋಡೋಕ್ಕಾಗಲ್ಲ. ಇದೆಲ್ಲ ನೋಡ್ಬೋದು ಜನ ಹೆಂಗಿದ್ದಾರೆ ಒಳಗಡೆ. ಫುಲ್ಲು ತುಂಬ್ಕೊಬಿಟ್ಟಿದ್ದಾರೆ. ಒಳ್ಳೆ ರೂಲ್ಸ್, ಏನೇನೋ ರೂಲ್ಸ್ ಇದೆ ನಿಜ. ಲಿಟ್ರಲಿ ನಾನು ಇವಾಗೆಲ್ಲ ಹಿಂದೆ ಹೋಗ್ತಾ ಇದ್ದೀನಿ. ನೋಡೋಣ. ಫುಲ್ಲು ಚಳಿ ನಿಜ ಮಸ್ತಾಗಿದೆ. ಇಲ್ಲಿ ನೋಡಿ ಇದು ದೇವ್ರದ್ದು ಹಿಂದೆ. ಹೋಗ್ಬೋದಾ ಇಲ್ವೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ. ಇಲ್ಲೇನೇನೋ ರೂಲ್ಸ್ ಇದೆ, ಎಲ್ಲ ಫಾಲೋ ಮಾಡಬೇಕು. ಇದು ಗಾಳಿ ಸ್ಟಾಪ್ ಮಾಡೋಕೆ ಹಾಕಿರೋದು. ಇವಿ ನೋಡಿ ಗೈಸ್ ಫುಲ್ಲು ಅಂದರೆ ಫುಲ್ಲು ಕತ್ಲೆ ಮಾತ್ರ ನಿಜ. ಕಳ್ದೇ ಹೋಯ್ತೀವಿ ಒಬ್ಬೊಬ್ರೆ ಹೋದರೆ. ರೋಡು ಗೊತ್ತಾಗಲ್ಲ ಇಲ್ಲಿ. ನೋಡ್ಬೋದು ಎಷ್ಟು ಗಾಳಿ ಬರ್ತಿದೆ ಅಂತ. ಇದೇ ಫ್ಲ್ಯಾಗ್ ಎಲ್ಲ ಇವತ್ತು ಇಲ್ಲಿ ಬರುತ್ತೆ, ಕೆಳಗಡೆ ಹಾಕಿರ್ತಾರೆ. ಮತ್ತು ಇದ್ರ ಮೇಲೆ ಪೂಜೆ ನಡೀತಿದೆ. ನೋಡೋಣ.
ಗೈಸ್ ಆಯಿತು ಇವತ್ತು ಮಸ್ತಾಗೆ ಪೂಜೆ. ಫುಲ್ಲು ಚಳಿ, ಮಾತಾಡೋಕ್ಕೆ ಕೂಡ ಆಗ್ತಿಲ್ಲ. ಫುಲ್ಲು ಬೆಟ್ಟ ಹತ್ಕೊಬಂದ್ವಿ. ಇವಾಗ ಡೇ 2 ಸಕ್ಸಸ್ಫುಲಿ ಕಂಪ್ಲೀಟ್. ಮಸ್ತಾಗಿತ್ತು ಇವತ್ತು ಪೂಜೆ. ನಮ್ಮ ತಾತ ಬರ್ತಿದ್ದಾರೆ ಹಿಂದೆ. ಒಳ್ಳೆ ಪೂಜೆ ಆಯ್ತು ಇವತ್ತು. ಫುಲ್ಲು ದೇವರು ಎಲ್ಲ ನೋಡಿದ್ವಿ, ಮಸ್ತಾಗಿತ್ತು. ಫುಲ್ಲು ಚಳಿ ಆಯ್ತು. ಕಂಬ್ಳಿನ ಎತ್ಕೊಂಡು ಹೋಗಿದ್ರು, ತೊಗೊಬಂದಿದ್ರು. ಕಂಬ್ಳಿ ಹಾಕ್ಕೊಂಡು ಇದ್ದೆ. ಸರಿ, ಮನೆ ಹತ್ರ ಹೋಗ್ಬಿಟ್ಟು ಸಿಗೋಣ. ಅಲ್ಲಿವರೆಗೂ ಬೈ ಗೈಸ್, ಗುಡ್ ನೈಟ್ ಫ್ರಮ್ ನೇಪಾಳ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.